పట్టుకొచ్చాను నువ్వు. ಬರೋಕ್ಕೂ ದಾರಿ ಇಲ್ಲ ಸರ್, ನಮಗೆ ತುಂಬ ತೊಂದರೆ ಆಗ್ತೈತೆ. ಏನೋ ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ ಸರ್ ನಮಗೆ. ಇದೇ ದಾರಿನಾ? ಹೌದು ಸರ್, ಇದೇ ದಾರಿ ಇದ್ದಿದ್ದು. ಬಂದು ವೆಂಕಟರಮಣ, ನಮ್ಮ ಚೀಲೇಪಲ್ಲಿ ಕೋಡಿಪುರ ಪಂಚಾಯತಿ, ಶ್ರೀನಿವಾಸ ಸರ್ಕಲ್, ಕೋಲಾರ ಡಿಸ್ಟಿಕ್ ಸರ್. ನಮಗೆ ಫಸ್ಟಿಗೆ ದಾರಿ ಇತ್ತು ಸರ್, ಚೆನ್ನಾಗಿ ಒಂದು ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಏನು ಟ್ಯಾಕ್ಟ್ರಿ ಏನಾದಿಲ್ಲ, ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಆ ಕಡೆ ಈ ಕಡೆ ಪಕ್ಕದ ಜಮೀನ್ದಾರರು ಆಕ್ರಮಣ ಮಾಡಿದ್ದಾರೆ. ನಮ್ಗೆ ಯಾವುದೇ ಕಾರಣಕ್ಕೆ ಎಲ್ಲ ತೊಂದರೆ ಆಗ್ತೈತೆ. ಒಂದು ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿ ಇಲ್ಲ, ಒಂದು ಹೊಲದಲ್ಲಿ ಹೋಗೋಕ್ಕೂ ದಾರಿ ಇಲ್ಲ ಸರ್. చీలేపల్లి కోడపల్లి పంచాయతీ గవన్పల్లి పోస్టు. మాకు ముందు మా చిన్నల పెద్దల కాలం నుంచి కాలువ చెరువులోకి ఊర్లోకి ఒక్కిరి ఉండింది. కాలువ వస్తా ఉంది 1.5 మీటర్ 2 మీటర్లు అంతా వెడల్పు ఉండే. ఇప్పుడు అంతా మూసేసి అంతా వాళ్ళది వాళ్ళు భద్రించుకోవాలి. మాకు వచ్చేపోయే దారిలో మశానం పోవాలంటే ఎసుడే ఎంత ఇక్కట్ అయిపోయిందో, ఒకరి మీద ఒకరు పడి లేచిపోవాల. అంత ఇబ్బంది అయిపోయి మాకు ఎవరు అడిగే దిక్కు లేక, చూసేవాళ్ళు లేక, అడిగి మాట్లాడేవాళ్ళు లేక ఇట్లా అయిపోయినా. ఎవరు మాట్లాడుతా ఉన్నదో ఒకరి ముందు తొక్కుని పడి లేచిపోవాల. పంచాయతీకి లెటర్ ಕೊಟ್ಟಿದ್ರು ಏನಾದ್ರು ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ಹೇಳಿ? ಕೊಟ್ಟಿದ್ದೀವಿ ಸರ್, ಮುಂದೆ ಕೊಟ್ಟಿದ್ದೀವಿ ನಾವು ಪಂಚಾಯತ್ಗೆ. ಅವ್ರೇನು ಮಾಡಿಲ್ಲ. ಆಫೀಸ್ಗೆ ಕೊಟ್ಟಿದ್ದೀವಿ. ಏನು ಹೇಳ್ತಾ ಇರೋರು? ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ, ಮಾಡಲ್ಲ. ಕೋಡಪಲ್ಲಿ ಗ್ರಾಮ ಪಂಚಾಯತಿ ಚೀಲೇಪಲ್ಲಿ ಗ್ರಾಮದಲ್ಲಿರುವ ಬೋವಿ ಮಶಾನಕ್ಕೆ ದಾರಿ, ಚನ್ನದಾಸರು ಮಶಾನಕ್ಕೆ ದಾರಿ. ಈ ಕಡೆ ಹೊಲಗಳಿದೆ, ಬೋರು ಇದೆ. ಈ ಕಡೆ ಎಲ್ಲ ಜಮೀನ್ದಾರರು ಇದ್ದಾರೆ, ಅವರೆಲ್ಲರಿಗೂ ದಾರಿ ತೊಂದರೆ ಇದೆ. ಮೊದಲು ಎಷ್ಟಿತ್ತು ಸರ್ ದಾರಿ? ಮೊದಲು ಮೇಲೆ ಐತೆ ಸರ್, ಒಂದು ಗಾಡಿ ಹೋಗ್ತಾ ಇದ್ದು ಅಷ್ಟೇ. ಆ ಕಡೆಯಿಂದ ಈ ಕಡೆ ಎಲ್ಲ ಬರ್ತಾ ಇರೋದು, ಆ ಕಡೆ ಈ ಕಡೆ ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಏನು ಟೂ ವೀಲರ್ ಹೋಗ್ತಾ ಇದೆಯಾ? ಎತ್ತಿನ ಗಾಡಿ ಹೋಗ್ತಾ ಇತ್ತು. ಈಗ ತಮ್ಮ ಬೇಡಿಕೆ ಏನು ಸರ್? ಸರ್, ಇವಾಗ ನಮಗೆ ದಾರಿ ಬೇಕು. ಈ ವಿಚಾರವಾಗಿ ಏನಾದರೂ ಅಧಿಕಾರಿಗಳು ಅಧಿಕಾರಿಗಳು ತಿಳಿಸಿದ್ದೀವಿ. ಏನು ಹೇಳಿದ್ರು ಸರ್? ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಷ್ಟೇ, ಬರಲ್ಲ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀರಾಮ್. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.